Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಏನೋ ಅಪ್ಡೇಟ್ ಬರ್ತಾ ಇದೆ IPL ಕಡೆಯಿಂದ. ಸನ್ ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸ್ ಅಲ್ಲಿ ಆಡ್ತಿರುವಂಥ ಪ್ಯಾಟ್ ಕಮಿನ್ಸ್ ಜೊತೆಗೆ ಟ್ರಾವಸ್ ಹೆಡ್ ಈ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳಿಗೆ ಬಿಗ್ಗೆಸ್ಟ್ ಆಫರ್ ಒಂದು ಹೋಗಿತ್ತು. ಅವರು ಆ ಆಫರ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಕಾಂಟ್ರಾಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಡೀಟೇಲ್ ಆಗಿ 1 ವರ್ಷ ಫುಲ್ಲು ಇವರ ಕಾಂಟ್ರಾಕ್ಟಲ್ಲಿ ಇರಬೇಕಂತೆ. ಅಂದರೆ ಇವರು ನ್ಯಾಷನಲ್ ಟೀಮ್ಗೆ ಆಡೋ ಆಗಿಲ್ಲ, ಅಂದರೆ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಇರೋ ಆಗಿಲ್ಲ, ನ್ಯಾಷನಲ್ ಟೀಮ್ನೇ ಬಿಟ್ಬಿಟ್ಟು ಬಂದ್ಬಿಡ್ಬೇಕು. ಅಂದರೆ T20 ಮೇಲೇ ಸಿಕ್ಕಾಪಟ್ಟೆ ಫೋಕಸ್ ಮಾಡಬೇಕು. ಪ್ರಪಂಚದಾದ್ಯಂತ ಯಾವ T20 ಲೀಗ್ಗಳಿದಾವೋ ಅದೆಲ್ಲದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಒಟ್ಟಲ್ಲಿ ಇವ್ರ ಕೈ ಕೆಳಗಡೆ ಇವ್ರು ಆಡೋ ಅಂಥ ಗೊಂಬೆ ಅಷ್ಟೇನೆ. ಇವಾಗ ಏನು ಬರ್ತಾ ಇರೋದಂದ್ರೆ ಅಪ್ಡೇಟು, ನ್ಯಾಷನಲ್ ಟೀಮ್ಗೆ ಕ್ವಿಟ್ ಮಾಡಬೇಕಂತೆ ಇವರು. ಅಂದರೆ ಆಸ್ಟ್ರೇಲಿಯನ್ ಟೀಮ್ಗೆ ಕ್ವಿಟ್ ಮಾಡಬೇಕಂತೆ. ಆಸ್ಟ್ರೇಲಿಯನ್ ಟೀಮ್ ಕ್ಯಾಪ್ಟನ್ಸಿನೇ ಆಗಲಿ, ಅವರು ಆ್ಯಸ್ ಎ ಪ್ಲೇಯರ್ ಆಗಲಿ, ಯಾವುದೇ ರೀತಿಯಲ್ಲಿ ಯಾವುದೇ ಆಸ್ಪೆಕ್ಟ್ಲೂ ಕೂಡ ಆಡೋ ಆಗಿಲ್ವಂತೆ. ನಾರ್ಮಲಾಗಿ ಅವರು T20 ಲೀಗ್ಗಳನ್ನ ಆಡ್ಕೊಂಡು ಹೋಗ್ಬೇಕಂತೆ. ಇದು ಯಾರ ಕಡೆಯಿಂದ ಹೋಗಿರುವಂಥದ್ದು ಅಂದರೆ ಆಫರು. ಇವಾಗ ಯಾವ ಟೀಮ್ ಆಡ್ತಾವ್ರಪ್ಪ, ಒಟ್ಟಲ್ಲಿ ಏನು ಕ್ಲಿಯರ್ ಕಟ್ಟಾಗಿ ಇವರೇ ಅಂತ ಮೆನ್ಷನ್ ಮಾಡಿಲ್ಲ. ಒನ್ ಆಫ್ ದ IPL ಫ್ರಾಂಚೈಸ್ ಅಂತ ಬಂದಿದೆ. ಒನ್ ಆಫ್ ದ IPL ಫ್ರಾಂಚೈಸ್ ಅಂತ ಅಂದರೆ ಯಾವುದೋ SRH ಅಲ್ವಾ, ಅವ್ರು ಆಡ್ತಾ ಇರೋದು SRH ಟೀಮ್ಗೆ ಸ್ವಲ್ಪ ವರ್ಷಗಳಿಂದ. ಅವರಿಂದನೇ ಹೋಗಿರೋದು. ಒಬ್ಬೊಬ್ರಿಗೆ 58 ಕೋಟಿ ಕೊಡ್ತೀವಿ, 116 ಕೋಟಿಯ ಡೀಲ್ ಇದು. ಸೊ ಇಬ್ಬರಿಗೂ ಕೂಡ ನೀವು ಫೋಕಸ್ ಮಾಡಿ T20 ಮೇಲೆ, ಶಾರ್ಟ್ರ್ ಫಾರ್ಮೇಟ್ ಮೇಲೆ ಫೋಕಸ್ ಮಾಡಿ. ನೀವು ಟೆಸ್ಟ್ ಆಡ್ಕೊಂಡು ಕೂತ್ಕೊಳ್ಳೋದು, ಅಲ್ಲಿ ವರ್ಲ್ಡ್ ಕಪ್ ಆಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಬೇಕಾಗಿಲ್ಲ. ನಿಮ್ಗೆ ಇಷ್ಟಿಷ್ಟೆಲ್ಲ ದುಡ್ಡು ಕೊಡ್ತಾ ಇದ್ದೀವಿ, ನಾವು ಏನಕ್ಕೆ ಆಡ್ತೀರಾ ಹೋಗ್ಬಿಟ್ಟು ಅಂತ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದರೆ, ಇದಕ್ಕೆ ಈ ಆಫರ್ನ ಆಸ್ಟ್ರೇಲಿಯನ್ಸು ರಿಜೆಕ್ಟ್ ಮಾಡಿದ್ದಾರೆ. ಆ ಇಬ್ಬರು ಪ್ಲೇಯರ್ಗಳು ರಿಜೆಕ್ಟ್ ಮಾಡಿದರೆ. ಇದು ಎಲ್ಲರಿಗೂ ಕೂಡ ಹೋಗೋದಿಲ್ಲ ಆಫರು. ಪುಡಾಂಗ್ ಪ್ಲೇಯರು, ಪಂಟ್ರು ಪ್ಲೇಯರ್ಗಳು ಅನ್ನೋ ಥರ ಹೆಸರು ಮಾಡ್ಕೊಂಡಿರ್ತಾರಲ್ಲ, ಅಂಥ ಪ್ಲೇಯರ್ಸ್ಗಳಿಗೆ ಮಾತ್ರ ಈ ಥರ ಆಫರ್ಗಳು ಯೂಶಲಿ ಹೋಗುವಂಥದ್ದು. ನೋಡಿರ್ತಾರೆ ನಿಖಿಲಸ್ ಪೂರ್ಣಕ್ಕೆ ಅಲ್ಲಿ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ರು ಅಂತ. ಸೊ ಅವರು ಕೂಡ ಈ ಆಫರ್ ಹೋಗಿತ್ತು, ಅವರು ಕೂಡ ಎಲ್ಲೋ ಕಮಿಟ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಅವ್ರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದು. ಜೊತೆಗೆ ಕ್ಲಾಸನ್ನು ರೀಸೆಂಟಾಗಿ ಆಲ್ಮೋಸ್ಟ್ ಅವರು ಕೂಡ 1 ವರ್ಷ ಆಗ್ತಾ ಬಂತು ಅಂತ ಕಾಣಿಸಿದೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿ. ಸೊ ಅವರು ಕೂಡ ಎಲ್ಲೋ ಕಮಿಟ್ ಆಗಿದ್ದಾರೆ, ಅದಕ್ಕೋಸ್ಕರ ರಿಟೈರ್ಮೆಂಟ್ ಅನೌನ್ಸ್ ಮಾಡೋದು. ಆಶ್ಚರ್ಯಕರವಾದಂಥ ರಿಟೈರ್ಮೆಂಟ್ಗಳು ಎಲ್ಲೆಲ್ಲಿ ಬರ್ತಾವೋ ಅಲ್ಲೆಲ್ಲ ಇದರ ಕಮಿಟ್ಮೆಂಟ್ ಆಗಿದೆ ಅಂತಲೇ ಅನ್ಕೊಳ್ಳಿ. ಕ್ವಿಂಟನ್ ಡಿ ಕಾಕ್ ಏನಕ್ಕೆ ಬೇಗ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು? ಇದೇ ರೀಸನ್ನಿಂದ. ಪಟ್ಟನಾಗಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿಬಿಡೋದು, ಒಂದು ಫಾರ್ಮೆಟ್ನ ಉಳಿಸ್ಕೊಳ್ಳೋದು, ಇನ್ನು ಮಿಕ್ಕಿದ 2 ಫಾರ್ಮೆಟ್ಗೂ ರಿಟೈರ್ಮೆಂಟ್ನ ಕೊಟ್ಬಿಡೋದು, ಒಬ್ಬೊಬ್ಬರು 3 ಫಾರ್ಮೆಟ್ಗೂ ಕೂಡ ರಿಟೈರ್ಮೆಂಟ್ನ ಕೊಟ್ಬಿಡೋದು. ನೋಡಿ ಇವಾಗ ಕ್ವಿಂಟನ್ ಡಿ ಕಾಕ್ತು ಪ್ರಪಂಚದಾದ್ಯಂತ T20 ಅಷ್ಟೊಂದೇನು ಸೌಂಡ್ ಆಗ್ತಿಲ್ಲ, ನಡೀತಾ ಇಲ್ಲ. ಅದಕ್ಕೋಸ್ಕರ ವಾಪಸ್ ಬಂದಿದ್ದಾರೆ. ಕಾಂಟ್ರಾಕ್ಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು, ಇಲ್ಲಪ್ಪ ನಾನು ಓಡಿ ಆಡ್ತೀನಿ ಅಂತ ಇವಾಗ ವಾಪಸ್ ಬಂದಿದ್ದಾರೆ. ಇವ್ರು SRH ಆಫರ್ ಕೊಟ್ಟಿರ್ಬೋದು, 116 ಕೋಟಿ ಆಫರ್ ಇಬ್ರು ಪ್ಲೇಯರ್ಸ್ಗಳಿಗೆ. ಅಂದರೆ ಇವ್ರ ಹತ್ರ ಇದೆ IPL ಫ್ರಾಂಚೈಸ್ ಇದೆ, ಸನ್ ರೈಸರ್ಸ್ ಹೈದರಾಬಾದು, ಜೊತೆಗೆ ಸನ್ ರೈಸರ್ಸ್ ಸಿಸ್ಟಮ್ ಕೇಪ್ ಇದೆ. SI20 ಬಂತು ಅಂತಂದರೆ, ಆಮೇಲೆ ಅಲ್ಲಿ 100 ಬೇರೆ ನಾರ್ತನ್ ಸೂಪರ್ ಚಾರ್ಜಸ್ ಅಂತ ಟೀಮ್ನ ತೊಗೊಂಡಿದ್ದಾರೆ. ಸೊ ಓವರಾಲ್ 3-4 ಫ್ರಾಂಚೈಸಿಗಳನ್ನ ತೊಗೊಂಡಿದ್ದಾರೆ. ಸೊ ಇಲ್ಲಿ ಕಮಿಟ್ಮೆಂಟ್ ನೀವು ಕೊಡಬೇಕಾಗತ್ತೆ. ಜೊತೆಗೆ ಪ್ರಪಂಚದಾದ್ಯಂತ ಇಲ್ಲಿ ILT20 ಜೊತೆಗೆ ಬೇರೆ ಬೇರೆ ಲೀಗ್ಗಳೆಲ್ಲ ಇದಾವೆಲ್ಲ, ಎಲ್ಲ ಲೀಗಲ್ಲೂ ಕೂಡ ಆಡಬೇಕು. T20ನೇ ನೀವು ಫೋಕಸ್ದಾಗಿ ಇಟ್ಕೊಬೇಕು. ನ್ಯಾಷನಲ್ ಟೀಮ್ಗೆ ಆಡ್ತಿರೋ ಬಿಡ್ತಿರೋ ಫ್ರೀ ಟೈಮಲ್ಲಿ ಬೇಕಾದ್ರೆ ಆಡ್ಕೊಳ್ಳಿ, ಆಡಲೇಬೇಕು ಅನ್ನೋ ಥರ ಎಲ್ಲ ಏನಿಲ್ಲ. ಮೈನ್ ಮುಖ್ಯವಾಗಿ ನಮಗೆ ಕಾಂಟ್ರಾಕ್ಟಿಗೆ ಬಂದ್ಬಿಡ್ಬೇಕು ನೀವು 58 ಕೋಟಿಗೆ. ಹೌದು, 58 ಕೋಟಿ ಕೊಡ್ತಾರೆ ವರ್ಷಕ್ಕೆ ಅಂದರೆ ಯಾವ ಮಗ ತಾನೇ ಒಪ್ಪಣಲ್ಲ ಗ್ರೋ, ಹೋಗ್ಬೇಕಲ್ವಾ ಅಂತ ಕೇಳ್ಬೋದು ನೀವು. ಇದು ನಡೆಯುತ್ತೆ ಈ ಸೌತ್ ಆಫ್ರಿಕನ್ ಕ್ರಿಕೆಟರ್ಸು, ನ್ಯೂಜಿಲ್ಯಾಂಡ್ ಕ್ರಿಕೆಟರ್ಸು, ಕೆಲವೊಬ್ರು ಅಂದರೆ ಮೆಂಟಾಲಿಟಿ ಮೇಲೂ ಕೂಡ ಡಿಪೆಂಡೆಂಟು. ವೆಸ್ಟ್ ಇಂಡೀಸ್ ಕ್ರಿಕೆಟರ್ ಸುಮ್ಮನೆ ದುಡ್ಡಿಂಗ್ ತೋರ್ಸೋದೇ ಸಾಕು, ಅವನ ಅಜ್ಜಿ ಪಟ್ಟನಾಗಿ ಹಾರ್ಕೊಂಡ್ಬಿಡ್ತಾರೆ ವೆಸ್ಟ್ ಇಂಡೀಸ್ ಕ್ರಿಕೆಟರ್ಸು. ನೋಡಿರ್ತಿರಲ್ಲಪ್ಪ, ಸುನಿಲ್ ನರೇನ್ ಏನಕ್ಕೆ ಆಡೋದು ಬಿಟ್ಟರು, ಆ್ಯಂಡ್ರೆ ರಸಲ್ ಏನಕ್ಕೆ ಆಡೋದು ಬಿಟ್ಟರು. ಸೊ ಎಲ್ಲ ನೋಡಿರ್ತಿರಲ್ಲ. ಸೊ ಕಾಂಟ್ರಾಕ್ಟ್ ಆಗಿರೋ ಸಿಂಪಲ್ ಆಗಿ ಇದೇನು ಫಾರ್ ದ ಫಸ್ಟ್ ಟೈಮ್ ಇವ್ರಿಗೆ ಆಫರ್ ಇಟ್ಟಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದಿಂದ ಫಸ್ಟ್ ಟೈಮ್ ಇಲ್ಲಿ ಆಫರ್ ಬಂದುಬಿಟ್ಟಿದೆ ಇವರಿಗೆ, ಟ್ರಾವಸ್ ಹೆಡ್ಗೆ, ಜೊತೆಗೆ ಪ್ಯಾಟ್ ಕಮಿನ್ಸ್ಗೆ ಅಂತ ಎಲ್ಲ ಏನಿಲ್ಲ. ಬೇರೆಯವ್ರಿಗೂ ಕೂಡ ಸುಮಾರು ಆಫರ್ಸ್ಗಳು ಹೋಗಿರುತ್ತೆ. ಅದರಲ್ಲಿ ಎಷ್ಟೊಂದು ಜನ ಆಕ್ಸೆಪ್ಟ್ ಮಾಡಿರ್ತಾರೆ, ಎಷ್ಟೊಂದು ಜನ ಅದನ್ನು ಡಿನೈ ಮಾಡಿರ್ತಾರೆ. ಆಸ್ಟ್ರೇಲಿಯನ್ಸ್ ಹತ್ರ ಅದನ್ನೆಲ್ಲ ಇಟ್ಕೊಳೋಕೆ ಹೋಗಲೇಬೇಡಿ. ಅದು ಆಸ್ಟ್ರೇಲಿಯನ್ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಇರುವಂಥ ಪ್ಲೇಯರ್ಸ್ಗಳ ಹತ್ರ ಇವನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಅವ್ರ ದುಡ್ಡಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಎಂಥ ಆಸ್ಟ್ರೇಲಿಯನ್ ಟೀಮ್ ಅಂತ ಅಂದರೆ ಅದು ಅವ್ರು ಟೆಸ್ಟಿಗೆ ಪ್ರಿಪೇರ್ ಆಗೋದಕ್ಕೋಸ್ಕರ ನೀವು ಬೇಕಾದ್ರೆ ಲೀಗ್ನೇ ಕ್ಯಾನ್ಸಲ್ ಮಾಡೋ, ಅವ್ರ ಲೀಗ್ನೇ ಕ್ಯಾನ್ಸಲ್ ಮಾಡೋವಂಥವ್ರು, ಬಿಗ್ ಬ್ಯಾಸ್ ಲೀಗ್ನೇ ಕಾಲ್ಡ್ ಆಫ್ ಮಾಡೋವಂಥವ್ರು, ಕ್ಯಾನ್ಸಲ್ ಮಾಡೋವಂಥವ್ರು, ನಾನು ಬರಲಾಗುರು ಅಂತ ಹೇಳೋವಂಥವ್ರು, ಟೆಸ್ಟ್ ಕ್ರಿಕೆಟ್ನ ಪ್ರಿಪೇರ್ ಆಗೋದಕ್ಕೋಸ್ಕರ, ಆ್ಯಸಸ್ಸಿಗೆ ಪ್ರಿಪೇರ್ ಆಗೋದಕ್ಕೋಸ್ಕರ ನೀವು ಅಂಥ ಆಸ್ಟ್ರೇಲಿಯನ್ಸ್ ಹತ್ರ ಹೋಗ್ಬಿಟ್ಟು ನೀವು ನಾವು 58 ಕೋಟಿ ಕೊಡ್ತೀವಿ, ನಾವು ಅಷ್ಟು ಕೋಟಿ ಕೊಡ್ತೀವಿ, ನಾವು ಇಷ್ಟು ಕೋಟಿ ಕೊಡ್ತೀವಿ, ಬಂದ್ಬಿಡ್ರಿ ಅಂತಂದರೆ ಬಂದ್ಬಿಡ್ತಾರ ಅವರು? ಖಂಡಿತ ಬರೋದಿಲ್ಲ. ಅದೇ ನೀವು ವೆಸ್ಟ್ ಇಂಡಿಯನ್ ಕ್ರಿಕೆಟರ್ಸ್ಗೆ ನೀವು ಸುಮ್ಮನೆ ಅವನ ಅಜ್ಜಿ ನಾವೆಲ್ಲ 1 ಕೋಟಿ 2 ಕೋಟಿ ಚಿಕ್ಕ ಕ್ರಿಕೆಟರ್ಸ್ಗೆ ಕೇಳ್ಬಿಡು, 1 ಕೋಟಿ 2 ಕೋಟಿ ಕೊಟ್ಬಿಡ್ತೀವಿ ಅಂತಾರೆ. ಆರ್ಕೊಂಡು ಕುಣ್ಕೊಂಡು ಬಂದ್ಬಿಡ್ತಾರೆ ಹಂಗೇನೆ. ಸೊ ಡಿಫ್ರೆನ್ಸ್ ಇದೆ ಗುರು ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ಗೂ, ವೆಸ್ಟ್ ಇಂಡಿಯನ್ ಕ್ರಿಕೆಟರ್ಸ್ಗೂ, ಸೌತ್ ಆಫ್ರಿಕನ್ ಕ್ರಿಕೆಟರ್ಸ್ಗೂ, ನೀವು ಇಂಗ್ಲೆಂಡ್ ಕ್ರಿಕೆಟರ್ಸು ಅಷ್ಟು ಈಸಿಯಾಗಿ ಬರೋದಿಲ್ಲ, ಆಸ್ಟ್ರೇಲಿಯನ್ ಕ್ರಿಕೆಟರ್ಸು ಅಷ್ಟು ಈಸಿಯಾಗಿ ಬರೋದಿಲ್ಲ. ಇನ್ನು ಮಿಕ್ಕಂಥ ಕ್ರಿಕೆಟರ್ಸ್ ಏನಿದ್ದಾರೆ, ಇಂಡಿಯನ್ ಕ್ರಿಕೆಟರ್ಸ್ ಅದು ಬಿಡಿ ಲೆಕ್ಕಕ್ಕೇನೆ ಇಲ್ಲ. ಅಂದರೆ
ನಾವೆಲ್ಲೂ ಕೂಡ ಹೋಗೋದು ಇಲ್ಲ ಆಡೋದಕ್ಕೆ, ನಮ್ಮದು ಮಾತ್ರ ನಮ್ಮ ಸೀಮಿತವಾಗಿರುತ್ತೆ, ಒಂಥರ ಕಟ್ಟಾಕೊಂಡ್ಬಿಟ್ಟಿದ್ದೀವಿ. ಈ ಆಸ್ಟ್ರೇಲಿಯನ್ ಕ್ರಿಕೆಟರ್ಸು, ಇಂಡಿಯನ್ ಕ್ರಿಕೆಟರ್ಸು, ಜೊತೆಗೆ ಇಂಗ್ಲೆಂಡ್ ಕ್ರಿಕೆಟರ್ಸು ಸಿಕ್ಕಾಪಟ್ಟೆ ವ್ಯಾಲ್ಯೂಯಬಲ್ ಕ್ರಿಕೆಟರ್ಸು. ಅಷ್ಟು ಈಸಿಯಾಗೆ ಯಾರಿಗೂ ಕೂಡ ಮಕ್ಕರ ಆಗೋದಿಲ್ಲ, ಯಾರಿಗೂ ಬಲೆಗೂ ಕೂಡ ಬೀಳೋದಿಲ್ಲ. ಇನ್ನು ಮಿಕ್ಕಂಥ ಕ್ರಿಕೆಟರ್ಸ್ ಎಲ್ಲ ಬಲೆಗೆ ಬಂದ್ಬಿಟ್ಟು ದಬಾಕೊಂಡು ಮತ್ತೆ ಅಧ್ವಾನ ಆಗೋಗ್ಬಿಡ್ತಾರೆ ಕೆಲವು ಕ್ರಿಕೆಟರ್ಸ್ಗಳು. ನೋಡಿದ್ದೀವಿ ಅದನ್ನು, ಬೇಜಾನ್ ಎಕ್ಸಾಂಪಲ್ಗಳೆಲ್ಲ ಇದ್ದಾವೆ. ಸೊ ಇವಾಗ ಕ್ವಿಂಟನ್ ಡಿಕಾಕ್ ಅದೇ ಥರನೇ ಆಗಿರೋದು, ಮತ್ತೆ ವಾಪಸ್ ಬಂದಿದ್ದಾರೆ. ನೋಡೋಣ ಅವ್ರು ಸಕ್ಸಸ್ ಕಾಣ್ತಾರೋ ಇಲ್ವೋ ಅಂತ. ಆಸ್ಟ್ರೇಲಿಯನ್ಸ್ ಇದನ್ನೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ, ಅವ್ರು ಖಂಡಿತ ಒಪ್ಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತು ದೇಶಕ್ಕೆ ಆಡಬೇಕು ಅಂತಂದರೆ, ದೇಶಕ್ಕೆ ಆಡ್ಬಿಟ್ಟು ನೀನು IPL ಟ್ರೋಫಿ ಗೆಲ್ಲೋದಕ್ಕೂ ನೀನು ದೇಶಕ್ಕೆ ಆಡ್ಬಿಟ್ಟು ವರ್ಲ್ಡ್ ಕಪ್ ಗೆಲ್ಲೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಆಸ್ಟ್ರೇಲಿಯನ್ಸ್ಗೆ ಗೊತ್ತು, ಇಂಗ್ಲೆಂಡ್ ಪ್ಲೇಯರ್ಸ್ಗೆ ಗೊತ್ತು, ಇಂಡಿಯನ್ ಪ್ಲೇಯರ್ಸ್ಗೆ ಗೊತ್ತು. ಅದು ಬೇರೆಯವರಿಗೆ ಗೊತ್ತಿಲ್ಲ ಅಷ್ಟೇ ಅಲ್ಲಿ. ಸೊ ಅವ್ರು ಕರೆಕ್ಟಾಗಿ ಪರ್ಫೆಕ್ಟಾಗೇ ಉತ್ತರ ಕೊಟ್ಟಿದ್ದಾರಲ್ಲಿ. ಸನ್ರೈಸರ್ಸ್ ಹೈದರಾಬಾದ್ ಅವ್ರಿಗೆ ನಾವು ಡಿಕ್ಲೈನ್ ಮಾಡ್ತಿದ್ದೀವಿ, ನಮಗೇನು ಬರುತ್ತೆ ನಿಮ್ಮ ಹತ್ರ 14 ಕೋಟಿನೇ ಬರಲಿ 18 ಕೋಟಿನೇ ಬರಲಿ ಅಷ್ಟೇ ಸಾಕು, ನಮಗೆ ಅತಿ ಆಸೆ ಎಲ್ಲ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕೋಗ್ಬಿಟ್ಟು ಕಳಿಸೋರು ಸನ್ರೈಸರ್ಸ್ ಹೈದರಾಬಾದ್ನ. ನಿಮ್ಗೇನು ಅನ್ನಿಸ್ತು? ಆಸ್ಟ್ರೇಲಿಯನ್ ಪ್ಲೇಯರ್ಸು ಪ್ರಿಫರೆನ್ಸು ನ್ಯಾಷನಲ್ ಟೀಮ್ಗೆ ಜಾಸ್ತಿ ಕೊಡ್ತಾ ಇರೋದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.